ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಶ್ರೀಮನ್ ನಿಜುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳ ಮೇಲೆ ಮಹದುಪಕಾರ ಮಾಡಿರುವಂತಹ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಸ್ವಾಮೀಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಒಬ್ಬ ಮಹಾತ್ಮರ ಚರಿತ್ರೆಯನ್ನು ಯಾಕೆ ಕೇಳಬೇಕು? ನೀವು ಚರಿತ್ರೆಯನ್ನು ಹಚ್ಬೇಕಾದ್ರೆ ಮಹಾತ್ಮರ ಚರಿತ್ರೆಯನ್ನೇ ಹಚ್ತೀರಿ. ಹೌದಾ? ಶರಣರದು ಮಹಾತ್ಮರದು. ನಿಮ್ಮೂರು ಗೌಡ್ರದ್ದು ಪುರಾಣ ಹಚ್ಚಾರೇನೆ ಅಂದರೆ ನಿಮ್ಮ ಸಾಹುಕಾರ ಪುರಾಣ ಹಚ್ಚಾರೇನು? ನಿಮ್ಮ ಸಾಹುಕಾರಗಳು ನಿಮ್ಮ ಗೌಡ್ರು ಹೆಂಗದಾರ ಅನ್ನೋದು ನಿಮಗೆ ಗೊತ್ತದ ಅಲ್ರಿ. ಅವ್ರ ಬಗ್ಗೆ ಏನು ಕೇಳಬೇಕಾದದ್ದಿಲ್ಲ. ಮಹಾತ್ಮರು ಅಲ್ರಿ. ಏತೇ ಸತ್ಪುರುಷಃ ಪರಾರ್ಥ ಘಟಕಃ ಸ್ವಾರ್ಥಂ ಪರಿತ್ಯಜ್ಯ. ಸತ್ಪುರುಷ, ಯಾರು ಸತ್ಪುರುಷರು ಇದ್ದಾರೆಯೋ ಅವರ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ. ಸತ್ಪುರುಷರಂದ್ರೆ ಯಾರು? ಭರ್ತೃಹರಿ ಹೇಳ್ತಾನೋ, ಏತೇ ಸತ್ಪುರುಷ, ಇವರೇ ಸತ್ಪುರುಷರು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಂ ಪರಿತ್ಯಜ್ಯ. ತನ್ನ ಸ್ವಾರ್ಥವನ್ನು ಬಿಟ್ಟು ಪರಹಿತಕ್ಕಾಗಿ ಯಾರು ಬದುಕಿದ್ದಾರೆ ಅವರೇ ಏನದಾರಿ? ಯಾರು? ಸತ್ಪುರುಷರು. ಹೋಗಿರ್ತೈತಿ, ಮನೆಗೆ ಹೋಗೈತೋ ಬಂದು ಕೂಡಲೇ ಆ ಕಡೆ ಹೋಗೈತಿ ನೋಡ್ರಿ ಅಲ್ರಿ. ಅದನ್ನ ಹಿಡ್ಕೊಂಡು ಕೊಂಡಿರ್ಬೇಕಾದ್ರೆ ಒಂದು ತಾಸು ಸಾಕ ದೊಡ್ಡ ಸಾಹಸ ಅಲ್ರಿ. ಸತ್ಪುರುಷರ ಚರಿತ್ರೆಯನ್ನು ಕೇಳುವುದರಿಂದ ಮನಸ್ಸು ಪರಿವರ್ತನೆ ಆಗ್ತದೆ. ಒಂದೇ ದಿವ್ಸಕ್ಕೆ ಆಕೈತಿ ಅಂತ ಹಿಂಗೂ ಏನು ಅರ್ಥ ಇಲ್ಲ. ಅದು ಪರಿಪಕ್ವ ಇತ್ತಂದ್ರೆ ಒಂದೇ ದಿವ್ಸಕ್ಕೂ ಆಗಬಹುದು. ಪರಿಪಕ್ವ ಇದ್ದಿದ್ದಿಲ್ಲ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿನೂ ಕೂಡ ಆಗಬಹುದು. ಹೌದಲ್ರಿ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ ಬರಿದೆ ಬೋಧಿಪನೆಂಬ ಭ್ರಮೆಯಾಕೆ ಮನುಜ. ಪರಿಪಕ್ವ ಅಂತಾರೆ. ಪರಿಪಕ್ವ, ಪಕ್ವ ಬ್ಯಾರೆ, ಪರಿಪಕ್ವ ಬ್ಯಾರೆ. ಹೌದಲ್ರಿ. ಆ ಪರಿಪಕ್ವತೆ ಹೃದಯಕ್ಕೆ ಬತ್ತು ಅಂತಂದ್ರೆ ಅಪ್ಪ ಅಲ್ರಿ, ಸ್ವಾತಿ ಮಳಿ ಹನಿ ಎಲ್ಲನೂ ಮುತ್ತಾಗೋದಿಲ್ಲ ಅಲ್ರಿ. ಎಲ್ಲ ಮುತ್ತಾಗೋದಿಲ್ಲ. ಯಾವುದೋ ಒಂದು ಹನಿ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದದ್ದು ಮಾತ್ರ ಮುತ್ತಾಗ್ತದೆ ಅಲ್ರಿ. ಉಳಿದದ್ದೆಲ್ಲ ವ್ಯರ್ಥ ಆಗ್ತದೆ. ಅದನ್ನು ಭರ್ತೃಹರಿ ಹೇಳಿದಾನು.
ಕಾದ ಕಬ್ಬಿಣದ ಮ್ಯಾಲ ಯಾವುದು ಸ್ವಾತಿ ಮಳಿ ಹನಿ ಬಿತ್ತು ಅಂತಂದ್ರೆ ನಾಮಾಪಿನ ಜ್ಞೇಯತೆ, ಅದ್ರ ಹೆಸರು ಸಹಿತ ಅಲ್ಲಿ ಉಳಿಯಂಗಿಲ್ಲ. ಮತ್ತು ಅದ ಸ್ವಾತಿ ಮಳಿ ಹನಿ ಕಮಲದ ಎಲಿ ಮೇಲೆ ಬಿತ್ತು ಅಂತಂದ್ರೆ ಮುತ್ತಿನಂಗೆ ಕಾಣಿಸ್ತದೆ. ಬಾಳೋತಿರಂಗಿಲ್ಲ, ಉಂಟು ಗಾಳಿ ಬಿಡ್ತಾರೆ ಉದುರಿ ಹೋಗ್ತದೆ. ಯಾವ ಪುಣ್ಯಾತ್ಮನ ಹೃದಯ ಪರಿಪಕ್ವ ಐತೋ ಅಲ್ರಿ, ಕೇವಲ ಸಮುದ್ರದಲ್ಲಿ ಇರ್ತಕ್ಕಂಥ ಕಪ್ಪೆ ಚಿಪ್ಪ ಬಾಯಿ ತೆರ್ಕೊಂಡು ಕೂತಿರ್ತದಂತ್ರಿ. ಅದು ಬಾಯಿ ತೆರ್ಕೊಂಡು ಅದಕ್ಕಾಗೇನೆ ಕಾಯ್ತಿರ್ತದೆ ಅಂತ. ಆ ಕಪ್ಪೆ ಚಿಪ್ಪಿನೊಳಗೆ ಬಿದ್ದ ಹನಿ ಮಾತ್ರ ಮುತ್ತಾಕೈತಿ, ಹೌದಲ್ರಿ? ಹಾಗೆ ಎಷ್ಟೋ ಮಂದಿ ಕಾದ ಕಬ್ಬಿಣದಂಗೆ ಅದಾರ. ಸ್ವಾಮಿಗಳು ಬೇಕಾದತ್ತು ಒದರುವಲ್ರಕ್ಕ ಅವ್ರು. ಏನಾಕೈತಿ? ನಾಮಾಪಿನ ಜ್ಞೇಯತೆ. ಇನ್ನು ಕೆಲವು ಮಂದಿದು ಹೆಂಗೈತಿ ಅಂತ ಕೇಳಿದ್ರೆ ಕಮಲದ ಎಲಿ ಹಂಗೆ ಮುತ್ತಿನ ಹಂಗೆ ತೋರ್ತದ. ಮುತ್ತ ಅಲ್ಲ ಅಲ್ರಿ, ಒಂದು ಟೈಮ್ ಇರ್ತೈತಿ. ಎಷ್ಟೊತ್ತಕ್ಕ ಮಂಗಳಾರತಿ ಆಗುತ್ತಕ್ಕ, ಅತ್ತಿಂದ ಹೋಗೋ ಮುಂದೆ ಉದುರಿ ಹೋಗ್ತೈತಿ. ಅದು ಏನು ಹೇಳಿದ್ರು ಮನೆಯವ್ರು ಕೇಳಿದ್ರು ಅಂದ್ರೆ ಭಾಳ ಚಲೋ ಹೇಳಿದ್ರೆ ಏನದು ಭಾಳ ಚಲೋ ಹೇಳಿದ್ರಿ ಮುಗಿದ ಕತೆ ಇಟ್ಟೆ ಅಲ್ಲ. ಆದ್ದರಿಂದ ಈ ಸ್ವಾತಿಯ ಮಳಿಗಾಗಿ ಪರಿಪಕ್ವವಾಗಿರ್ತಕ್ಕಂಥ ಹೃದಯ ಗುರುವಿನ ವಾಕ್ಯಕ್ಕೆ ಬಾಯಿ ತರ್ಕೊಂಡು ಕೂತಿರ್ತದಪ್ಪ, ಬಾಯಿ ತರ್ಕೊಂಡು ಕೂತಿರ್ತದೆ. ಅಲ್ಲಿ ಮಾತ್ರ ಸಾರ್ಥಕ ಆಗ್ತದೆ. ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ. ಸುಧೆ ಯಾರಿಗೆ? ಯಾರಿಗೆ? ಹಸುವಾದವ್ರಿಗೆ ಕಟ್ಟಕ್ಕೆ ರೊಟ್ಟಿನೂ ಸಿಹಿ ಹತ್ತದ. ಹಸುನ ಇಳಿದ ಮುಂದೆ ಪಂಚಪಕ್ವಾನ್ ಇಡು ಅಲ್ರಿ. ಆ ಸದ್ಗುರುನಾಥನ ವಾಣಿಗೋಸ್ಕರವಾಗಿ ಹಸುದ ಬಂದಿದ್ದ ಅಂತಂದ್ರೆ ಅಮೃತ ಸದೃಶ ಆಗ್ತದೆ. ಸತ್ಸಂಗಾಚಿ ನಾಹಿ ಗೋಡಿ, ಸಂತ ನಿಂದಾಚಿ ಆವಡಿ. ದಾಸಬೋಧದೊಳಗೆ ಬರಿತಾ ಇದ್ದಾರೆ, ಬದ್ಧ ಹೆಂಗಿರ್ತಾನೆ ಮನುಷ್ಯ. ಸತ್ಸಂಗಾಚಿ ನಾಹಿ ಗೋಡಿ, ಸಂತ ನಿಂದಾಚಿ ಆವಡಿ. ದೇಹ ಬುದ್ಧಿಚಿ ಗತಲಿ ಬೇಡಿ ಯಾ ನಾವ ಬದ್ಧ. ಬದ್ಧರ ಲಕ್ಷಣ, ಮುಕ್ತರ ಲಕ್ಷಣ ಎಲ್ಲವನ್ನೂ ಬರ್ದಾರ. ದಾಸಬೋಧದಲ್ಲಿ ಇರುವಷ್ಟು ಲಕ್ಷಣಗಳು ಇನ್ಯಾವ ಗ್ರಂಥಗಳಲ್ಲಿಯೂ ಇಲ್ಲ ಅಂತ ತಿಳ್ಕೊರಿ. ಎಲ್ಲ ಲಕ್ಷಣ ಬರ್ದಾರ ಪುಣ್ಯಾತ್ಮ ಸಮರ್ಥ ರಾಮದಾಸ್. ಎಷ್ಟು ವೈರಾಗ್ಯಶಾಲಿ ಇದೆ. ಕನ್ಯಾ ತಂದಾರ, ಮದುವೆಗೆ ತಯಾರಾಗ್ಯದ, ಹಸಿ ಜಗಲಿ ಮೇಲೆ ಕೂತಾರ, ಒಣ ಜಗಲಿ ಮ್ಯಾಗ ಅಲ್ಲ. ಅದೇನು ಅಂತಾರಪ್ಪ, ನನಗ್ರೆ ಏನು ಗೊತ್ತು. ಕುಂತಾರ, ಪರದೆ ಹಿಡ್ದಾರ ಮುಂದೆ. ಸುಭಸ್ಯ ಸಾವಧಾನ. ಹಂಗಂದ್ರೆ ಏನ್ರಿ ಅಂತ ಕೇಳ್ದವ. ತಮ್ಮ ಎನ್ನ ಮ್ಯಾಲೆ ನೀವು ಹುಷಾರಿರಬೇಕು. ನೀ ಕೊಳ್ಳಾಗ ಕಟ್ಟಿದೆ ಅಂದ್ರೆ ಎಮ್ಮಿ ಕೊಳ್ಳಾಗ ಗುದ್ದಿ ಕಟ್ಟಿದಂಗೆ ಆಕ್ಕತಿ. ಎದ್ದು ಓಡಿ ಹೋದ್ರಿ ಪುಣ್ಯಾತ್ಮ ಅಲ್ರಿ. ಯಾವ್ರೇ ನಿಮ್ಮೂರಾಗದ ನಾನು ಅಕ್ಕಿ ಕಾಳು ಬೀಳೋ ಟೈಮ್ದಾಗ ಮನ್ಯಾಗ ಬೀಗರು ತುಂಬ್ಯಾರ, ಕನ್ಯಾಗ ಕೂತದ, ಪಂಚಪಕ್ವಾನ ತಯಾರದ, ಓಡಿದ ಹುಷಾರ. ಆವಾಗ ಓಡಿ ಹೋಗಿ ಏನು ಬರದ ಪುಣ್ಯಾತ್ಮ. ಅದಕ್ಕೋಸ್ಕರ ಅವ ಬರಿತಾನ, ಸತ್ಸಂಗಾಚಿ ನಾಹಿ ಗೋಡಿ, ಸಂತ ನಿಂದಾಚಿ ಯಾವಡಿ. ಸತ್ಸಂಗ ರುಚಿ ಹತ್ತುದಿಲ್ಲಂತ ಪುಣ್ಯಾತ್ಮನಿಗೆ. ಸಂತರು ನಿಂದ ಮಾಡಕ್ಕಂತೂ ಭಾರಿ
ಕಟ್ಟಿ ಮೇಲೆ ಕೂತಿರ್ತಾರೆ. ಯಾವ್ದಾರ ಮಂದಿ ಪೇಪರ್ ಓದ್ಕೋತಾರೆ, ತಮ್ಮ ಪೇಪರ್ನು ಅಲ್ಲ ಅದು. ಮಂದಿ ಪೇಪರ್ ತೊಗೊಂಡು ಓದ್ತಿರ್ತಾರೆ. ಯಾವ ಸ್ವಾಮಿ ಹಾದ ಅಂತಂದ್ರೆ ಅಬ್ಬ ನೋಡಪ್ಪ ಸ್ವಾಮಿ ಹೆಂಗೆ ಹೋಗ್ಕಂಡು ಕ್ವಾನ್ ಆಗ್ಯಾನ ನಾವು ಕ್ವಾನ್. ನಮ್ಮಂಗೆ ದುಡ್ಡು ತಿಂದ್ರೆ ಗೊತ್ತಾಕಿತ್ತು ಅವನಿಗೆ. ತಿನ್ನಿಸ್ತಾರೆ ಭಕ್ತರು ಒಯ್ದ. ಸಂತ ನಿಂದಾಚಿ ಯಾವಡಿ ಸತ್ಸಂಗಾಚಿ ನಾಹಿ ಗೋಡಿ. ಈ ಹೆಂಡಿ ಹುಳ ಅಂತಿರ್ತಾವೆ ನೋಡಿರೇನು, ಮಸ್ತ್. ಹೆಂಡ್ಯಾಗನ ಹುಟ್ಟಿ ಹೆಂಡಿನ ತಿಂದು, ಹೆಂಡಿ ಅಂದ್ರೆ ಜಗತ್ತಿನಾಗ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ವಸ್ತು. ಅದ್ರ ಮುಂದೆ ಬಂಗಾರ ಇರಲಿ, ಅಲ್ಲಿ ಹೋಗೋದಿಲ್ಲ ಅದು, ಹೌದಲ್ರಿ. ಹಿಂಗೆ ಅದು ಹೆಂಡಿ ಉಳಿಸ್ಕೋತ ಹೊಕ್ಕಿತ್ತು, ಉಂಡಿ ಉಳಿಸ್ಕೋತ. ಮ್ಯಾಲೊಂದು ಬುರುಂಗ್ ಬುಯ್ ಅಂತ ಸಪ್ಪಳ ಮಾಡ್ಕೋತ ಬತ್ತು ಉಂಡಿ ಹುಳ. ಮ್ಯಾಲೆ ನೋಡ್ತು ಹೆಂಡಿ ಹುಳ ಎಷ್ಟು ಆನಂದದಿಂದ ಹಾಡಕತ್ತಿ, ಏನು ತಿಂದು ಬಂದಿದ್ದಿ ಅಂತ ಕೇಳ್ತಾರೆ. ಏನು ತಿಂದು ಬಂದದ್ದು ಇಷ್ಟು ಆನಂದದಿಂದ ಹಾಡಕತ್ತಿದೆ ಅಲ್ಲ ಅಂದಾಗ ಅದು ಹೇತು ಭೃಂಗ ಏನು ಹೇಳಪ್ಪ, ಮಲ್ಲಿಗೆ ಪಾರಿಜಾತ ಮೊದಲಾದ ಸುಗಂಧವನ್ನು ಮನವಾರೇ ಕುಡ್ದಿದ್ದೀನಿ ಯಪ್ಪ, ಆ ಆನಂದದಾಗ ಹೊಂಟೀನಿ ಅಂತಂದ ಕೂಡಲೇ ಸಗಣಿ ಹುಳ ಹತ್ತತ್ತ. ನಿನ್ನ ಮಲ್ಲಿಗೆ ಹೂವಿನ ವಾಸನ ನಮ್ಮ ಸಗಣಿ ಹುಳಕ್ಕಿಂತ ಶಿನಿ ಐತೇನೆ ಅಂತ ಕೇಳ್ತಿತ್ತದು. ಅರ್ಥ ಸಾಧ್ಯ ಇಲ್ಲ ಅದು ರುಚಿ ಹುಟ್ಟಬೇಕಾಗಿತ್ತು ಅಂತಂದರೆ ಆ ಜನ್ಮದ ಪುಣ್ಯ ಬೇಕು. ಮತಿಯುಂಟೆ ಜಡರಿಗೆ ಅದ್ವೈತವನರಿಯಲ್ಕೆ ಸತಿ ನೀನೇ ಸುಕೃತಿ ಪುಣ್ಯವಂತಿ. ಅದನ್ನು ಇಲ್ಲಿ ವಿಚಾರ ಮಾಡಿದಾಗ ಮಹಾತ್ಮರ ಚರಿತ್ರೆಯನ್ನು ಕೇಳುವಾಗ ಹಸದು ಕೇಳಿದ್ರಿ ಅಂತಂದ್ರೆ ಏನ್ರಿ. ಆದ್ದರಿಂದ ಈ ಹೊತ್ತ ಎಷ್ಟನೇ ಅಧ್ಯಾಯ? 4ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಈ 4ನೇ ಅಧ್ಯಾಯದೊಳಗೆ ಧೀರ ನಿಜಗುಣ ಯೋಗಿ ಶಾಸ್ತ್ರದ ಸಾರವನೇ ಶಿವಪುತ್ರ ಸ್ವಾಮಿಗೆ ಧಾರಿ ಎರೆದನು ತಾನು ಸಿದ್ಧಾರೂಢ ಭಾರತೀಯೋ. ಧೀರ ನಿಜಗುಣ ಯೋಗಿ, ಧೀರ ನಿಜಗುಣ ಯೋಗಿ, ಅದನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಒಂದು ತಿನ್ನುವ ಮಾವಿಗೆ ಮುಗಿ
ಜ್ಞಾನಸ್ಥಲದಿ ತನ್ನನುರಾಗದಿಂ ತಿಳಿಯಲ್ಕೆಳಿ ಜರನು ಭೋಗಿಸಿದ ವೃಂದಾವರನ ಕಡೆ ಕೈವಲ್ಲ ಕಾಣುವುದು ಭೋಗವೃಂದಾವರನ ಕಡೆ ಕೈವಲ್ಲ ಕಾಣುವುದು ಭೋಗವೃಂದಾವರನ ಕಡೆ ಕೈವಲ್ಲ ಕಾಣುವುದು. ಧೀರ ನಿಜಗುಣ ಯೋಗಿ ಶಾಸ್ತ್ರದ ಸಾರವದನೆ ಶಿವಪುತ್ರ ಸ್ವಾಮಿಗೆ ಧಾರೆ ಎರೆದನು ತಾನೇ ಸಿದ್ಧಾರೂಢ ಭಾರತಿಯು. ಸಿದ್ಧಾರೂಢಪ್ಪ ಧಾರೆ ಎರಿತಾ ಇದ್ದಾನೆ. ಧಾರೆ ಎರಿತಾ ಯಾರಿಗೆ? ಶಿವಪುತ್ರ ಸ್ವಾಮಿ. ಯಾವ ನಿಜಗುಣರ? ಧೀರ ನಿಜಗುಣ. ಈ ಶಬ್ದವನ್ನು ನಾವು ಭಾಳ ಸಲ ಅಂತಿರ್ತೀವಿ. ಖರೆ ಧೀರಂದ್ರೆ ಯಾರು? ಧೀರಂದ್ರೆ ಯಾರು? ವಿಚಾರ ಸಾಗರದೊಳಗೆ ಯಾರ್ಯಾರು ನೋಡಿರಬಹುದು. ಧೀ ಅಂದ್ರೆ ಬುದ್ಧಿ, ರ ಅಂದರೆ ರಕ್ಷಣೆ. ಯಾರು ತಮ್ಮ ಬುದ್ಧಿಯನ್ನು ವಿಷಯಗಳ ಕಡೆಗೆ ಹರಿಯಗೊಡದಂತೆ ರಕ್ಷಿಸಿ ಕೇವಲ ಬ್ರಹ್ಮಾಕಾರ ವೃತ್ತಿಯಲ್ಲಿಯೇ ಇರುತ್ತಿರುವರು ಅವರಿಗೆ ಹಬ್ಬ ಎಷ್ಟು ಈ ಎರಡು ಅಕ್ಷರದಾಗ ಎಷ್ಟು ಸಾಮರ್ಥ್ಯದ ರೀ ಅಲ್ರಿ. ಈ ಬುದ್ಧಿ ಹರಿತದ. ಬುದ್ಧಿ ಮನಸ್ಸುಗಳು ಅಲ್ಲಿ ನಿಲ್ಲಕ್ಕೆ ತಯಾರಿಲ್ಲ. ಪರಮಾತ್ಮ ಇಂದ್ರಿಯಗಳನ್ನು ಮುಖ ಮಾಡಿ ರಚನೆ ಮಾಡ್ಯಾನಂತವ. ಕಣ್ಣ ಹೊರಗೆ ನೋಡ್ತತಿ, ಕಿವಿ ಹೊರಗೆ ಕೇಳ್ತತಿ, ಅದಲ್ರಿ. ಹೊರಗಿನ ಗಂಧವನ್ನು ತಗೋತತಿ, ಹೊರಗಿನ ಹೋಳಿಗೆನ ಉಣ್ತತಿ, ಒಳಗಿಂದ ಗೊತ್ತಾಗಿಲ್ಲ ಅದಕ್ಕೆ ಅಲ್ರಿ. ಇದು ತೆರೆದ ಬಾಗಿಲಿದ್ದಂಗೆ ಈ ಇಂದ್ರಿಯಗಳ ದ್ವಾರ ಮನಬುದ್ಧಿಗಳು ಓಡ್ತಾವ್ರಿ. ಆಕರ್ಷಕವಾಗಿರ್ತಕ್ಕಂಥ ವಿಷಯಗಳು ಆಕರ್ಷಣೆ. ಮನಸ್ಸಿನೊಳಗೆ ಆಸಕ್ತದ ವಿಷಯಗಳಲ್ಲಿ ಆಕರ್ಷಣೆ ಅದ, ಇಂದ್ರಿಯಗಳಲ್ಲಿ ಆತುರ ಅದ. ಆಸಕ್ತಿ, ಆತುರ, ಆಕರ್ಷಣೆ ಮಜಾ ಅದ ಇಲ್ರಿ. ವಿಷಯಗಳಲ್ಲಿ ಆಕರ್ಷಣೆ ಅದ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕು, ಮತ್ತೊಮ್ಮೆ ನೋಡ್ಬೇಕು, ಮತ್ತೊಮ್ಮೆ ನೋಡ್ಬೇಕು ಅಲ್ರಿ. ವಿಷಯಗಳಲ್ಲಿ ಆಕರ್ಷಣೆ ಅದ. ಇಂದ್ರಿಯಗಳಲ್ಲಿ ಆತುರ ಅದ. ಯಾವಾಗ ಹೊರಗೆ ಹೋದೀನಿ, ಯಾವ ಹೊರಗೆ ಹೋದೇನ, ಯಾವ ಹೊರಗೆ ಹೋದೇನ. ಮನಸ್ಸೊಳಗೆ ಏನದ? ಆಸಕ್ತಿ. ಆಸಕ್ತಿ, ಆತುರ, ಆಕರ್ಷಣೆ ಈ ಜೀವನನ್ನು ಕಟ್ಟಿ ಹಾಕಾಕತ್ತೇವ ಇವೆಲ್ಲ ಮೂರು ಕೂಡಿಸಿ. ಈ ಬುದ್ಧಿಯನ್ನು ಅಂತರ್ಮುಖ ಮಾಡಿದವಾಗ ಧೀರ ಅಂತಾರೆ. ವಿಷಯಗಳಿಂದ ರಕ್ಷಣೆ ಮಾಡಬೇಕು. ನಾವು ಬಂಗಾರ ರಕ್ಷಣೆ ಮಾಡ್ತೀವಿ, ಬೆಳ್ಳಿ ರಕ್ಷಣೆ ಮಾಡ್ತೀವಿ ಅಲ್ರಿ. ಕಂತಿ ಕಂತಿ ನೋಟಗಳು ಒಳಗಿಟ್ಟು ಭದ್ರಂಗೆ ಕೀಲಿ ಹಾಕಿ ಕೀಲಿ ಜಗ್ಗಿ ನೋಡ್ತೀವಿ. ಅಲ್ಲೋ ಅದು ಹಾಳಾಗಿ ಹೋಗುವುದು. ಅದು ಪವಿತ್ರವಾದ ನಿನ್ನ ಬುದ್ಧಿಯನ್ನು ರಕ್ಷಣೆ ಮಾಡು. ನಿಜವಾಗಿರ್ತಕ್ಕಂಥ ಸಾಧಕ ತನ್ನ ಬುದ್ಧಿಯನ್ನು ರಕ್ಷಣೆ ಮಾಡಬೇಕು. ಅದರಿಂದ ವಿಷಯಗಳಿಂದ ಸ್ವಲ್ಪ ಮೈ ಮರೆತ್ರ ಒಳಗದಾರ ಕಳ್ಳರು. ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಎಷ್ಟು ಅದ್ರ ಜಾಗೃತ ಅಂದರೂ ಕೂಡ ಕುಂಭಕರ್ಣನ ನಿದ್ದೆ ನೋಡ್ರಿ. ಕುಂಭಕರ್ಣ ನಿದ್ದೆ ಗೊತ್ತೇನ? ಒಂದು ಸ್ವಲ್ಪ ಹೇಳಿ ಹಂಗಿತ್ತು ಅದು. ಕುಂಭಕರ್ಣ ಮನೆಗಿದ್ದಂದ್ರೆ 6 ತಾಸು ಹೇಳಂಗೆ ಇಲ್ರಿ. 6 ತಿಂಗಳು 6 ತಿಂಗಳು ಉಣೋದು ಮತ್ತು ಆತ ಹಾಸಿ ಕಾರಣ ಗೊರ್ರ ಗಟ್ಟು ರೀ. ಅವ ರಾವಣ ಏನು ಮಾಡಿದ್ದ, ತಮ್ಮ ತಮ್ಮನಿಗೆ ಮಲ್ಕೊಂಡಲ್ಲೇ ದಾಡಿ ಮಾಡುವಷ್ಟು ವ್ಯವಸ್ಥೆ ಮಾಡಿದ್ದವ. ಆ ಕ್ಷೌರಿಕ್ ಬಂದ ಅವನ ಎದೆ ಮೇಲೆ ಕೂತ ದಾಡಿ ಮಾಡ್ತಿದ್ದವ. ಅವನು ಗೊತ್ತಾಗಿರೋದು ಯಾರಿಗೆ?
ಪ್ರತಿ ವಾರಕ್ಕೊಂದು ಬಂದು ಕೇಶನ್ ದಾಡಿ ಮಾಡಿ ಹೋಗಿದ್ದ. ಒಂದು ದಿವಸ ದಾಡಿ ಮಾಡಕ್ಕೆ ಮ್ಯಾಗ ಎದಿ ಮ್ಯಾಗ ಕೂತಿದ್ದ. ಇವ ನಿದ್ದೆ ಹತ್ತಿತ್ತ. ಒಳಗೆ ಜಗ್ಗಿದ. ಕೈಯಾಗಿನ ಕತ್ತಿನ ಮುಗನಾಗ ಹೋತ್ರಿ. ಕತ್ತಿ ಮುಗನಾಗ ಹೋದ ಕೂಡಲಿ ಅಪ್ಪ ನಮ್ಮ ಮುತ್ತೇನ ಕಾಲಿಂದ ಇರೋದು ಒಂದೇ ಕತ್ತಿ, ಹಳೆ ಕಾಲ ಅದು. ಅದನ್ನ ಮಸಿದು ಅದನ್ನ ಬೋಳ್ಸೋದು, ಅದನ್ನೇ ಬರ್ತೀವಿ. ಅದು ಏನಾಯ್ತು ಅಂತಂದ್ರೆ ಹುಡುಗ ಇನ್ನು ಒಳಗೆ ಹೋಗಿ ತೊಗೊಂಡ ಬರ್ಬೇಕತ್ತ ಮುಗನ್ಯಾಗ ಹೋದ. 10-18 ಹರಿದಾರ ಒಳಗೆ ರೀ ಹುಡುಕ್ಯಾಡಗ ಸಿಗವಲ್ದು. ಆ ಕಾಡಿದ 4 ಮಂದಿ ಬಂದ್ರೆ ಒಳಗೆ ಮುಗನ್ಯಾಗನ ಇದು ಎಲ್ಲ. 4 ಮಂದಿ ಬಂದರು. ನೀವು ಯಾರು ಎಲ್ಲಿ ಹೋಗಿದ್ರಿ? ನಾನು ನನ್ನೊಂದು ಕತ್ತಿ ಕದತ್ತೀವಪ್ಪ, ಅದಕ್ಕೆ ಹುಡುಕ್ಯಾಡಕ್ಕೆ ಬಂದೇನಿ. ತಮ್ಮ ನಮ್ಮ 4 ದನಗಳು ಕಳೆದು 8 ದಿವಸ ಆತು ಹುಡುಕ್ಯಾಡಕತ್ತೀವಿ. 4 ದನ ಕಾಡಾವತ್ತ. ಅವನು ಅಲ್ಲೇ ಅಲ್ಲ ಮುಗನಕನ ಸಿಕ್ಕೇ ಇಲ್ಲತ್ತ. 10 ಹರಿದಾಡಿ ಮೂಗು ಏನ್ರಿ ಸಿಕ್ಕೇ ಇಲ್ಲ. ನಿನ್ನ ಕತ್ತಿ ಏನು ಸಿಗ್ತೈತಿ ಅಂದ್ರೆ ಅವರು ದೊಡ್ಡ ಎಮ್ಮೆಗಳು ಸಿಗುವಲ್ಲ, ನಿನ್ನ ಕತ್ತಿ ಏನು ಸಿಗ್ತೈತೆ? ಹಂಗೆ ಮಾಡಿದ್ರಿ ಸಾವುಕಾರ, ನನಗೆ ಅದು ಬಿಟ್ಟು ಕೆಲಸ ಇಲ್ಲ, ಕಾಯಕ ನಂದು ಅದರ ಮ್ಯಾಗ. ಅವರು ಬುತ್ತಿ ಕಟ್ಕೊಂಡು ಬಂದಿದ್ರತ್ತ ಒಳಗೆ, ಬುತ್ತಿ ಕಟ್ಕೊಂಡು ಒಳಗೆ ಹೋಗಿದ್ರತ್ತ. ಏನು ಎಮ್ಮೆ ಹುಡ್ಕ್ಯಾಡಕ್ಕೆ. ಊಟ ಮಾಡಿ ಉಳಿದಿತ್ತು. ಬಿತ್ತಿದ್ರೆ ಬಿ ಜಾಡ್ಸಿದ್ರತ್ತ ಒಳಗೆ ಕಾಕೇತ ಶೇನಿದತ್ತ. 10 ಕಿಲೋಮೀಟ್ರ್ ಮ್ಯಾಗ ಕತ್ತಿ, ಕ್ಷೌರಿಕ, 4 ಎಮ್ಮೆ ಹುಡ್ಕಾವ್ರು. ಯಾಕೆ ಹೇಳಕತ್ತೇನೆ? ಆವತ್ತಿದ್ರ ಅವನಲ್ಲ, ಈಗೂ ಸುಸ್ತು ನೋಡ್ರಿ. ಅವ್ರು ಈ ಕಡೆ ಒದರ್ತಿರ್ತಾನ. ಏನು ಮಾಡ್ತೀರಿ? ಏನು ಹೇಳಕತ್ತೀನಪ್ಪ? ಈ ಬುದ್ಧಿಯನ್ನು ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ಇದುವೇ ನಮ್ಮ ಕಲ್ಯಾಣಕ್ಕೆ ಕಾರಣ, ಅಕಲ್ಯಾಣಕ್ಕೂ ಇದೇ ಕಾರಣ. ಹೌದು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತೂ ಸಾರಥ್ಯಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಉಪನಿಷತ್ತು ಕಠೋಪನಿಷತ್ತು ಹೇಳ್ತದ, ಆತ್ಮಾನಂ ರಥಿನಂ ವಿದ್ಧಿ. ಆತ್ಮನೇ ರಥಿಕ, ಒಳಗೆ ಯಜಮಾನ. ಈ ಶರೀರವೇ ಒಂದು ರಥ, ಬುದ್ಧಿಯೇ ಸಾರಥಿ ಅದ ಅಲ್ರಿ. ಈ ಕಡಿವಾಣ ಅಂತಿರ್ತಕ್ಕಂಥ ಕುದುರೆಗಳಿಗೆ, ಆ ಕಡಿವಾಣವೇ ಮನಸ್ಸು ಅದ. ಲಗಾಮ್ ಮನಸ್ಸು ಅದ. ಇಲ್ಲಿ ಸಾರಥಿ ಬುದ್ಧಿ ಅದಾನು, ಜವಾಬ್ದಾರಿ ಆ ಸಾರಥಿ ಮ್ಯಾಗದ ಬುದ್ಧಿದು. ನಮ್ಮ ಬದುಕಿನ ವ್ಯವಸ್ಥೆಯನ್ನು ಮಾಡೋರು ಬುದ್ಧಿ. ಅಲ್ಲಿ ಆ ಬುದ್ಧಿ ಸ್ವಚ್ಛ ಇರಬೇಕು ಏನ್ರಿ, ಸ್ಥಿರ ಇರಬೇಕು, ಅಂತರ್ಮುಖ ಇರಬೇಕು ರೀ. ಏನೇನಿರಬೇಕು? ಸ್ವಚ್ಛ ಇರಬೇಕು, ಸ್ಥಿರ ಇರಬೇಕು, ಅಂತರ್ಮುಖ ಇರಬೇಕು. ಅಂತರ್ಮುಖವಾದ ಬುದ್ಧಿಯೊಳಗೆ ಆತ್ಮನ ಆನಂದದ ಪ್ರತಿಬಿಂಬ ಆಗ್ತದೆ. ಇದ್ರೆ ಹಾಗಾಗಿಲ್ಲ. ಎಲ್ಲ ವಿಷಯಗಳನ್ನು ಹೊರಗಿದ್ರು ಕೂಡ ಒಳಗೆ ನಮ್ಮ ಬುದ್ಧಿಯನ್ನು ಹೊರಗೆ ಅಂತರ್ಮುಖ ಮಾಡಿದವರಿಗೇ ನಿಜವಾದ ಸಾಧಕರು ಅಂತ ಕರೀತಾರೆ. ಸುಮ್ಮ ಕ್ಯಾವಿ ಬಟ್ಟೆ ಹಾಕೊಂಡು ಡಾಳ ಈಬತ್ತೆ ಹೆಚ್ಚು ಕೊಳ್ಳ ರುದ್ರಾಕ್ಷಿ ಹಾಕೊಂಡು ತಿರುಗಾಡೋರಿಗೆ ಸಾಧಕ ಅಲ್ಲ, ಸಾಧನಕರ್ತ. ಸಾಧಕ ಅಂದ್ರೆ ಲುಂಗಿ ಸುತ್ತಿದವ, ಎಳಿ ಬೋಳ್ಸವ, ಮಂದಿದು ಅಲ್ಲ. ಸಾಧನಕರ್ತ. ಏನು ಸಾಧನೆ ಮಾಡ್ತೀರಿ ನೀವು? ಹರಿಗದ್ದು ಪಾಪ ಒದರ್ತಾನೆ. ಯೋಗರಾಜ್, ಸದಾಶಿವ, 4-5 ಮಂದಿ ಇರ್ತಾರೆ ನಮ್ಮ ಕಂಪ್ನಿ. ಹೊರಗಿನವ್ರು 50 ಮಂದಿ ಇರ್ತಾರೆ. ಸಾಧನೆ ಅಂದ್ರೆ ಇಲ್ಲ. ಸಾಧನೆ ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮ ಅಪ್ಪಗೂ ಸಿದ್ಧಿ ಆಗಂಗಿಲ್ಲ ಅಂತ ತಿಳ್ಕೊರಿ ನೀವು. ಆಗಂಗಿಲ್ಲ ಅದು.
ಹೌದಲ್ರಿ? ಸಾಧನೆ ಬೇಕು. ಭಗವಾನ್ ಬುದ್ಧ ದೇವ ಊರ ಹೊರಗೆ ಅರಣ್ಯದ ಮಧ್ಯದಲ್ಲಿ ಚಾತುರ್ಮಾಸ ಮಾಡ್ತಿದ್ದ. ಚಾತುರ್ಮಾಸ ಅಂದ್ರೆ 4 ತಿಂಗಳ ತನಕ ಮಳೆಗಾಲದಾಗ, ಆವಾಗಿನ ಕಾಲದಾಗ ವಾಹನದ ಅವಶ್ಯಕತೆ ಇದ್ದಿದ್ದಿಲ್ಲ, ವ್ಯವಸ್ಥೆ ಇದ್ದಿದ್ದಿಲ್ಲ. ಹೇಳ್ತೇನ್ರಿ. ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿನ, ಅವು 4 ತಿಂಗಳ ತನಕ ಒಂದೇ ಜಾಗದಾಗ. ಅವಾಗ ಹಳೆ ಕಾಲ, ಒಂದೇ ಜಾಗದಾಗಿದ್ದ ಪ್ರವಚನ, ಸಾಧನೆ, ಯೋಗ ಆ್ಯಂಡ್ ಪ್ರಾಣಾಯಾಮ, ಈ ಧ್ಯಾನ, ಈ ಸಾಧನೆಗಳನ್ನು ಮಾಡ್ಕೋತ 100 ಮಂದಿ ಬೌದ್ಧ ಭಿಕ್ಷುಗಳು ಕಟ್ಟಳೆ. ಅವ್ರು ಊರಾಗ ಹೋಗಿ ಭಿಕ್ಷೆ ಮಾಡಿಕೊಂಡು ಬರಬೇಕು, ಅಲ್ಲಿ ಸಾಧನೆಯನ್ನು ಮಾಡಬೇಕು. ಮೊದಲಿನ ಕಾಲದಾಗ ಅಷ್ಟು ಕಷ್ಟ ಇತ್ತು, ಕಠಿಣನ ಇತ್ತು. ಆ ರೀತಿಯಾಗಿ ಒಬ್ಬ ಆನಂದ ಭಿಕ್ಷು ಅಂತ ಅವ ಭಿಕ್ಷಕ್ಕೆ ಹೋದ. ಭಿಕ್ಷಕ್ಕೆ ಬೇಡ್ಕೊತ ಹೋದ. ಅದು ಒಂದು ವೇಶ್ಯಾಮಣಿ. ಅವಾಗೇನು ಗೊತ್ತ ಅವಾಗ ವೇಶ್ಯಾಮಣಿ ಅನ್ನೋದು? ಭಿಕ್ಷಾಂದೇಹಿ ಅಂದ. ವೇಶ್ಯ ಬಾಗ್ಲ ತೆಗೆದ್ರು. ನೋಡಿರು ಸುಂದರ ರೂಪ, ಬ್ರಹ್ಮಚಾರಿ, ಸಾಕಷ್ಟು ಸಾಧನೆಯನ್ನು ಮಾಡಿದ ಬ್ರಹ್ಮ ಕಳೆ. ಅವನು ನೋಡಿ ಯಾಕೆ ಮನಸ್ಸು ಚಂಚಲ. ಯಾರು ನೀವು? ನಾವು ಭಗವಾನ್ ಬುದ್ಧನ ಶಿಷ್ಯರು, ಆನಂದ ಅಂತ ನನ್ನ ಹೆಸರು. ಏನು ಮಾಡ್ತೀರಿ? ಚಾತುರ್ಮಾಸ ಮಾಡ್ತೀವಿ. ಗುರುಗಳ ಸಮ್ಮುಖದಲ್ಲಿ ಚಾತುರ್ಮಾಸ ಮಾಡ್ತೀವಿ. ಚಾತುರ್ಮಾಸ ಅಂದ್ರೆ ಏನು ರೀ ಕೇಳಿದ್ರೆ, ನೋಡ್ರಿ, ಸ್ನಾನ, ಪೂಜಾ, ಧ್ಯಾನ ಏನ್ರಿ, ಭಜನ ಮತ್ತು ಪ್ರಾಣಾಯಾಮ ಇತ್ಯಾದಿ ಸಾಧನೆಯನ್ನು ಮಾಡ್ಕೊತ 4 ತಿಂಗಳು ಇರೋದಕ್ಕೆ ಚಾತುರ್ಮಾಸ ಅಂತ ಕರೀತಾರೆ. ಯಾಕೆಂದಳು ಹ್ಯಾಂಗಾರು ಮಾಡಿ ಇವನು ಬಲ್ಯಾಗ ಹಾಕ್ಕೋಬೇಕಂತೇಳಿ ನಾನು ನಮ್ಮ ಮನ್ಯಾಗ ಚಾತುರ್ಮಾಸ ಮಾಡ್ಬೇಕಂತೀನಿ, ಬರ್ತೀರೇನು ಅಂದ್ರೆ 4 ತಿಂಗಳು. ಅದು ನಮ್ಮ ಗುರುಗಳು ಬಿಟ್ಟಿದ್ದು ಅಂದವ. ಗುರುಗಳು ಎಲ್ಲಿದ್ದಾರೆ? ಅಲ್ಲೇ ಇಂಥ ಇದ್ರೊಳಗೆ ಅದಾರ, ಊರ ಹೊರಗೆ. ಸಾಯಂಕಾಲ ಬಂದಳು. 100 ಮಂದಿ ಭಿಕ್ಷುಗಳು ಕೂತಿದ್ರಲ್ಲ, ಬಂದು ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡ್ಯಾವ. ಯಾಕಮ್ಮ, ಏನು ಕೆಲಸ ಅದ? ಇಲ್ಲರಪ್ಪ, ನಾನು ನನ್ನ ಮನೆಯೊಳಗೆ ಚಾತುರ್ಮಾಸ ಮಾಡಬೇಕಂತೀನಿ, ಅದಕ್ಕೆ ನಿಮ್ಮಲ್ಲಿ ಒಬ್ಬರನ್ನ ಕಳಿಸ್ಕೊಡ್ರಿ. ಸುಂದರಿಯಾಗಿರ್ತಕ್ಕಂಥ ಯುವತಿ ಒಬ್ಬರು ಕಳಿಸ್ಕೊಡ್ರಿ ಅನ್ನೋ ಕೂಡಲೇ ಕೆಲವು ಒಟ್ಟುಗಳು ಎದ್ದೆದ್ಕೊಂಡಿರ್ತೀವಿ ಅಂತಾರೆ. ನನಗೆ ಹೋಗಂತಾರೆ. ಯಾಕೆ ನಿನಗೆ ಯಾರು ಬೇಕು? ಅವನು ಹುಡುಕಿದಳಕ್ಕೆ. ಅವನ ಆನಂದ ಅಲ್ಲಿ ಕೂತ ನೋಡ್ರಿ, ಆನಂದ ಭಿಕ್ಷು. ಅವನು ಕಳಿಸ್ಕೊಡ್ರಿ. ಆನಂದ ಹೋಗ್ಬಾ. ಊದವ್ರು ಹುಡುಗರು ಏನಂದ್ರೆ, ಯಪ್ಪ ಹೋಗ್ಬಾ, ಕಳಿಸ್ಬೇಡ್ರಿ, ಅವ ತಿರುಗಿ ಬರಂಗಿಲ್ಲ. ಆಕಿನೇ ತರುಣ, ಇವನೇ ತರುಣ. ಬೆಣ್ಣೆ ಬೆಂಕಿಯ ಮಧ್ಯೆ ತಣ್ಣಗೆದ್ದಿರುತ್ತಿ ಹೋದ ಹೆಣ್ಣಿದ್ದ ಮನೆಗೆ ಎಡ್ತಾಕಿ ಶಿವಯೋಗಿ ಮಣ್ಣು ಪಾಲಾದ ಸರ್ವಜ್ಞ. ಸರ್ವಜ್ಞ ಹೇಳ್ಯಾನ್ರಿ, ಕಳಿಸ್ಬೇಡ್ರಿ ಅಂದರು. ಆನಂದನ ಮೇಲೆ ವಿಶ್ವಾಸ ಇತ್ತು. ನಿಜವಾಗಿ ಯಾರು ಸಾಧನೆ ಮಾಡ್ತಿರ್ತಾರೆ ಅವ್ರ ಮ್ಯಾಗ ಗುರುಗಳದು ಲಕ್ಷ್ಯ ಇರ್ತದೆ. ಆನಂದ, ನೀವು ಹೋಗು. ನಮಸ್ಕಾರ ಮಾಡಿದ ಗುರುಗಳಿಗೆ, ಆಶೀರ್ವಾದ ಮಾಡಿರಿ. ತಥಾಸ್ತು. ಹೋದ. ಆಕೇನು ಕರ್ಕೊಂಡು ಹೋದಳ್ರಿ, ಶಿಸ್ತು ಹಾಡಕತ್ತೀವಿ ಅವನ ಮುಂದೆ. ಕುಣಿತಾ ಇದ್ದಳು, ಸ್ನಾನಕ್ಕೆ ನೀರು ಕಾಸ್ತಾ ಇದ್ದಳು, ಬಟ್ಟೆ ತೊಳಿತಾ ಇದ್ದಳು. ಏನೆಲ್ಲ ಪಂಚಪಕ್ವಾನ್ ಊಟ ಮಾಡಿಸ್ತಾ ಇದ್ದಳು. ಇಂದಿಲ್ಲ ನಾಳೆ ಇದು ಬಲ್ಯಾಗ ಬೀಳ್ತದ ಅಂತ ತಿಳ್ಕೊಂಡು ಏನ್ರಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲನೂ ತಂದು ಮುಂದೆ ಇಟ್ಟಳಾಕಿ. ಕೂತ ಹಾಡಕ್ಕೆ, ಶಬ್ದವನ್ನು ಕೇಳವ, ಕುಣಿಯಾಕಿ, ದೃಶ್ಯವನ್ನು ನೋಡವ, ಪಂಚಪಕ್ವಾನ ಇಡಾಕಿ, ಸುಮ್ಮ ಊಟ ಮಾಡವ.
ಒಂದು ದಿವಸ ಆತು, 2 ದಿವಸ ಆತು, ಏನು 3 ತಿಂಗಳಾತು, 4 ತಿಂಗಳು ಬಂದರೂ ಕೂಡ ಅವನು ಎದೆಯ ಕದ ತೆಗಿಯಲಿಲ್ಲ. ಶಬ್ದ ಬಂದ ಬಾಗಲ ಬಡಿತು, ಸ್ಪರ್ಶ ಬಂದ ಬಾಗಲ ಬಡಿತು. ಎದ್ರ ಬಾಗಲ ಅಂದ್ರೆ ಮನೆ ಬಾಗಲ ಅಲ್ಲ, ಮನಸ್ಸಿನ ಬಾಗಲ. ಶಬ್ದ ಬಂದ ಬಡಿತು, ಸ್ಪರ್ಶ ಬಂದು ಬಡಿತು, ರೂಪ ಬಂದು, ರಸ ಬಂದು, ಎಲ್ಲ ಬಂದು ಬಡಿದ್ರು ಅವನು ಬಾಗಿಲ ತೆರಿಲಿಲ್ಲ. ನೋಡ್ತಾ ಇದ್ದ, ಕೇಳ್ತಾ ಇದ್ದ, ಉಣ್ತಾ ಇದ್ದ. ಹೌದು. ಆದರೂ 4 ತಿಂಗಳು ಮುಗೀತು. ಯಾಕೆಂದ್ರು ನಾನು ನಿನಗೆ ಸೋತೆ ಅಂದಳು ಆಕೆ. ನನಗೆ ಸೋತಿಲ್ಲ, ನೀನು ನಿನ್ನ ಮನಸ್ಸಿಗೆ ಸೋತದೆ ಅಂದವ. ನನಗೆ ಸೋತಿಲ್ಲ. ನನಗೂ ಬೌದ್ಧ ಭಿಕ್ಷಿಕೆಯನ್ನಾಗಿ ಮಾಡ್ರಿ, ಅದು ಗುರುಗಳಿಗೆ ಬಿಟ್ಟಿದ್ದು ಅಂದವ. ಹಾಗಾದ್ರೆ ಸಾಯಂಕಾಲ ಬರ್ತಾನು, ಹೋಗೋಣ ನೋಡ್ರಿ. ಅವ ಮುಂದೆ ಈಕೆ ಹಿಂದಿಂದ ನೋಡಾಕತ್ತಿದ್ದು. ಮದುವೆಗೆ ಬಂದಾರ ಅವ್ರು. ದೃಷ್ಟಿರೇವ ಸೃಷ್ಟಿ, ಅವ್ರ ದೃಷ್ಟಿ ಹೆಂಗಿರ್ತತಿ, ಜಗತ್ತ ಹಂಗೆ ಕಾಣಿಸ್ತು. ಮದುವೆಗೆ ಬಂದಾರ ಅವರಿಬ್ಬರು. 4 ತಿಂಗಳು ಆಕೆ ಮನ್ಯಾಗ ಇರಕ್ಕೆ ಸಾಧ್ಯ ಏನ್ರಿ? ಯಾಕೋ ಅಂತೇಳಿ ನಮ್ಮ ಮದುವೆ ಅಂತ ಹೇಳ್ಕೊಂಡು ಆಮಂತ್ರ ಕೊಟ್ಟು ಹೋಗಕ್ಕೆ ಬಂದಾರೆ. ಅವ ಆಮೇಲೆ ಭಿಕ್ಷು ನಮಸ್ಕಾರ ಮಾಡಿದಾಗ ಕುಂತ ಆಕಿನೂ ಬಂದು ನಮಸ್ಕಾರ ಮಾಡಿಳು. ಎಲ್ಲ ಚೆನ್ನಾಗೈತಮ್ಮ, ಚಾತುರ್ಮಾಸ ಅಂತೇರು. ಯಪ್ಪ ಚೆನ್ನಾಗಾಯ್ತು, ನನ್ನದೊಂದು ವಿನಂತಿ ಅದ. ಏನು? ನಾನು ಬೌದ್ಧ ಭಿಕ್ಷುಕಿ ಆಗ್ಬೇಕಂತ ವಿಚಾರ ಮಾಡಿ. ಹೌದು, ಬೌದ್ಧ ಭಿಕ್ಷುಕಿ ಆಗ್ತೀನಿ. ನೀನು ಯಾಕವ, ಯಾಕೆ ಅಂತ ಕೇಳಿದ್ರೆ ಆಕೆ ಒಂದು ಮಾತು ಹೇಳಿದಳು. ಯಪ್ಪ, ಆನಂದ ಭಿಕ್ಷು ನನ್ನ ಮನೆಯೊಳಗೆ 4 ತಿಂಗಳಿದ್ದರೂ ಕೂಡ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವನ್ನೆಲ್ಲನೂ ಅವನ ಮುಂದೆ ತಂದು ಇಟ್ಟರೂ ಕೂಡ ಅವುಗಡ ಕಡೆಗೆ ಮನಸ್ಸು ಹಾಕಲಾರ್ದ ಅವು ಯಾವ ಬೇರೆ ಆನಂದದೊಳಗಿದ್ದು ಆ ಆನಂದ ನನಗೆ ಬೇಕಾಗಿದೆ. ಅದಕ್ಕೆ ನಾನು ಬೌದ್ಧ ಭಿಕ್ಷುಕಿ ಆಗ್ತೀನಿ. ಯಾವುದೋ ಆನಂದ ಒಳಗಿಂದು, ಅದು ಸುಖ ಹೊರಗದ, ಆನಂದ ಒಳಗದ ರೀ. ಸುಖ ಹೊರಗದ, ಆನಂದ ನೀವು ಆನಂದಕ್ಕೆ ಕೈ ಚಾಚಾಕತ್ತೇನೆ ನಾವು. ಅದು ನಮ್ಮಂತ ಕಿಲ್ಲತಾವು. ಇದು ಯಾವ ಶಬ್ದ ಸ್ಪರ್ಶ ರೂಪ ರಸ ಅಂತ ಯಾಕೆ ನಮ್ಮಂತೆ ಭಿಕ್ಷಾ ಬೇಡ್ತೀವೋ, ಆನಂದ ನಮ್ಮಂತೆ ಕಿಲ್ಲ. ನಿನ್ನೊಳಗೆ ಆಯ್ತು ನೋಡಂತ ಖರೆ ಯಾರು ಕೇಳೋರು ಅದ್ರ ಮಾತು ಅಲ್ರಿ. ಹೀಗೆ ಧೀರ ನಿಜ ಗುಣ. ಯಾಕೆ ಇದೆಲ್ಲ? ಧೀ ಅಂದ್ರೆ ಬುದ್ಧಿ, ರ ಅಂದ್ರೆ ವಿಷಯಗಳಿಂದ ರಕ್ಷಣೆ. ಇವತ್ತು ಬೇಕಾದಾಗಲಿ ಅದು ಬುದ್ಧಿ ಹೊರಮುಖ ಆಗಬಾರದು. ಹೊರಮುಖ ಆಗೇ ನಮ್ಮ ಜನ್ಮದಿಂದ ಜನ್ಮಕ್ಕೆ ಗರ್ಭದಿಂದ ಗರ್ಭಕ್ಕೆ ಯಾಕರೆ ಬರಾಕತ್ತೀವಪ್ಪ ಅಂತ ಕೇಳಿದ್ರೆ ಇದೇ ಕಾರಣ. ಅವನೊಬ್ಬ ಪುಣ್ಯಾತ್ಮ ಅಲ್ರಿ. ಅಂಥ ಪುಣ್ಯಾತ್ಮ ಮಾತ್ರ ಅವನೇ ಧೀರ ನಿಜಗುಣ ಯೋಗಿ. ಮಹಾರಾಜ ಆಗಿದ್ದರೆ ಅವ ರಾಜ್ಯವನ್ನು ಬಿಟ್ಟ ಏನು ಅದೇನೋ ಗುರುಗಳು ಭಿಕ್ಷಕ್ಕೆ ಬಂದಿದ್ರಂತ. ಮಹಾರಾಣಿ ಆಕೆ ಏನು ಮಾಡಿವು ಅಂತಂದ್ರೆ ಹಾಳಿಸಿದ್ದು ನೀಡಿದಳಂತ. ನಿಜಗುಂಡ ಊಟಕ್ಕೆ ಕೂತ್ರತ್ ಮಹಾರಾಜರು. ಆಕೆ ಅನ್ನದ ಪಾತ್ರೆ ತಂದ ಏನೂ ಖರ್ಚಾಗಿದ್ದಿಲ್ಲ. ಮತ್ತು ನಮ್ಮ ಗುರುಗಳಿಗೆ ಏನು ನೀಡಿದಿ ಅಂತ ಕೇಳಿದಂತ. ಅದ ನಿನ್ನಿದ್ದು ಹಳಸಿದ್ದಿತ್ತು ರೀ, ಅದು ನೀಡೀನಿ ಅಂದ್ರಂತ. ನನ್ನ ಗುರುವಿಗೆ ಹಳಸಿದ್ದು ನನಗರೆ ಬಿಸಿದು ನೀಡ್ತಿ ಅಲ್ಲ, ನಿನ್ನ ಮಾರಿ ನೋಡಿದಲ್ಲ ಅಂತ ಹೋದ್ರಂತ್ರಿ. ರಾಜ್ಯವನ್ನು ಬಿಟ್ಟು ಹೋಗ್ಯಾರ್ರಿ. ಒಂದು ಮೂರ್ಖ ಗುಡಿಸಲ ಬಿಟ್ಟು ಹೊರಗೆ ಬರೋಕ್ಕಾಗೋದಲ್ಲೋ ಯಪ್ಪ, ಎಂದ ಹನಿಬಾರ ನಮ್ಮದು ಅಲ್ರಿ. ಆದ್ದರಿಂದ ಧೀರ ನಿಜಗುಣ ಯೋಗಿ ಶಾಸ್ತ್ರದ ಸಾರವನ ಶಿವಪುತ್ರ ಸ್ವಾಮಿಗೆ ಧಾರೆ ಎರೆದನು ತಾನೇ ಸಿದ್ಧಾರೂಢ ಭಾರತೀಯೋ. ಸಿದ್ಧಾರೂಢ ಭಾರತಿ ಆ ನಿಜಗುಣದ ಶಾಸ್ತ್ರವನ್ನು ಧಾರೆ ಸಾಕ್ಷಾತ್ ಅನ್ನುವಂಗ ಮನಿಗಳೆಷ್ಟಿರಲೇನದೆಲ್ಲವ ತನಗೆ ತಾನೇ ಹಿಡಿದು ಒಳಗಡೆ ಕ್ಷಣವು ಬಿಡದಲೆ
ಸೂತ್ರ ತಾನೊಂದಿರುವ ತೆರದಂತೆ ತನುಗಳೆಷ್ಟಿರಲೇನದೆಲ್ಲವ ತನಗೆ ತಾನೇ ಹಿಡಿದು ಚೇತನ ಘನವೇ ತಾನೇನು ಶಿಲ್ಪ ಸಿದ್ಧಾರೂಢಗೊಂದಿಸುವೆ. ಸಿದ್ಧಾರೂಢರು ಮಂಗಲ ಮಾಡ್ತಾ ಇದ್ದಾರೆ. ಅದಕ್ಕೆ ಮಣಿಗಣ ಸೂತ್ರದಂತೆ, ಸೂತ್ರೇ ಮಣಿಗಣ ಇವೆ ದೃಷ್ಟಾಂತ ಕೊಡ್ತಾರೆ. ಮಣಿಗಳು ನೂರಾರು ಇರ್ತಾವೆ. ಮಣಿಗಳು ಹತ್ರ ರುದ್ರಾಕ್ಷಿ ಸರ ಅಂತ ಇಟ್ಟುವುದಲ್ಲ. 108 ರುದ್ರಾಕ್ಷಿಗಳಿದ್ರೂ ಕೂಡ 108 ದಾರಗಳಿರಂಗಿಲ್ಲ. ಒಂದೇ ಒಳಗೆ ಅವೆಲ್ಲವನ್ನೂ ಹಿಡಿದುಕೊಂಡು ಅಲ್ಲ ಒಳಗಡೆ ಕ್ಷಣವೂ ಬಿಡಲಾರದಂತೆ ಸೂತ್ರ ತಾನೊಂದಿರುವ ತೆರದಲ್ಲಿ ತನುಗಳೆಷ್ಟಿರಲೇನೋ ಅಲ್ರಿ. ಮಣಿಗಳೆಷ್ಟಿದ್ರೂ ಕೂಡ ಒಂದೇ ಸೂತ್ರ ಹೆಂಗಿರ್ತೈತಿ. ತನುಗಳೆಷ್ಟು ಕೋಟಿ ಕೋಟಿ ಮಣಿಗಳಿದ್ದರೂ ಕೂಡ ಎಲ್ಲ ಮನೆಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಚೇತನ ಗಣವೇ ಸಿದ್ಧಾರೂಢಪ್ಪ. ಚೇತನ ಗಣವೇ ಸಿದ್ಧಾರೂಢ. ನಮ್ಮ ನಿಮ್ಮೆಲ್ಲರ ಒಳಗದಾನವ, ಇಲ್ಲ ಅಂತ ತಿಳ್ಕೊಬೇಡ್ರಿ. ಇದ್ದಾನೋಯಪ್ಪ ಪುಣ್ಯಾತ್ಮ. ಅವ ಅದಾನಂತೆ ತಿಳ್ಕೊಂಡನ ನೀವು ಎಲ್ಲ ಬಿಟ್ಟು ಓಡೋಡಿ ಬರ್ತೀರಿ. ಇಲ್ಲಲ್ಲ ನಿಮ್ಗೇನು ಕಡಿಮೆ ಮನ್ಯಾಗ ಸುಂದರ ಹೆಂತದಾಳ, ಮನ್ಯಾಗ ಬೇಕಾದ್ರೆ ಪಗಾರ ಅದ, ಏನು ಬೇಕಾದ್ರೆ ಟಿ ವಿ ಅದ, ಏನೆಲ್ಲ ಅದ, ಫ್ರಿಜ್ ಅದ, ಎಲ್ಲ ಅದ. ಕರೆ ಯಾಕೆ ಓಡಿ ಬರ್ತೀರಿ ಇಲ್ಲಿ? ಅವನಂತಕ್ಕೇನೋ ಅಲ್ಲಿ ಸಿಗಲಾರ್ದು ಇಲ್ಲಿ ಸಿಗ್ತದೆ ಅಂತ ಓಡಿ ಬರ್ತೀರಿ. ಮತ್ತೇನದ ಅಲ್ಲಿ ಸಿಗಲಾರ್ದು ಇಲ್ಲಿ ಸಿಗ್ತದ. ಅವ ನನ್ನ ಹೃದಯದೊಳಗೆ ಅದಾನೆ. ಆದ್ದರಿಂದ ಮುಂದೆ ಹೇಳ್ತದ ಸಿದ್ಧಾರೂಢ ನಮಸ್ಕಾರ ಮಾಡಿದ ಬಳಿಕ ಗುರುನಾಥಾರೂಢರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಕೊಟ್ಟ ಕುದುರೆಯ ನೇರಿ ತಾನದ ಮೆಟ್ಟಿ ಸಾಧನೆಗೈದು ಪಳಗಿಸಿ ನಟ್ಟನೇ ಗುರುಪಾದದಲ್ಲಿ ಮನ ದೃಢಗೊಳಿಸಿ ದಿಟ್ಟ ಮೌನಿಯ ಪಾದಧೂಳಿಗೆ ಬೆಟ್ಟಗಳು ಸರಿಬಾರದೆಂದಿಗೂ ಶ್ರೇಷ್ಠ ಶ್ರೀ ಗುರುನಾಥಾರೂಢಗೆ ನಂಬಿಕೆ ಮುದದಿಂದ. ಕೊಟ್ಟ ಕುದುರೆಯ ನೇರಿ ಪ್ರಾರಬ್ಧ ಯಾವ ಶರೀರವನ್ನು ಕೊಟ್ಟದೋ ಅದನ್ನೇ ಅದು ಕುದುರೆ. ಅದು ನೀವು ನಿಮ್ಮ ಕುದುರೆ, ಅಯ್ಯೋ ಈ ಕುದುರೆ ಕಾಲ ಸತ್ತ ರಗಡ ಆಗ್ಯದ. ಕೊಟ್ಟ ಕುದುರೆಯ ನೇರವೇ ಮತ್ತೊಂದು ಏನು ವೀರನೂ ಅಲ್ಲ ಬಸವಣ್ಣ. ಕೊಟ್ಟ ಕುದುರೆಯ ನೇರವೇ ಬೇರೊಂದು ಕುದುರೆಯನ್ನು ಬಯಸುವವನು ವೀರನೂ ಅಲ್ಲ. ನಾವು ಆವಾಗಿ ಹುಟ್ಟಿದ್ರೆ ಚಲೋ ಆಕೈತಿ, ಇವಾಗಿ ಹುಟ್ಟಿದ್ರೆ ಏನಾಗಿ ಹುಟ್ಟಿ ಏನು ಮಾಡ್ತೀವಿ? ನಿನ್ನ ಪಾಲಿಗೆ ಏನು ಬಂದೈತಲ್ಲ ದೇಹ, ಅದನ್ನೇ ಪಳಗಿಸು. ಏನಂತಾನ? ಕೊಟ್ಟ ಕುದುರೆಯ ನೇರಿ ತಾನದ ನೆಟ್ಟಿ ಸಾಧನೆಗೈದು ಪಳಗಿಸಿ ನಟ್ಟನೇ ಗುರುಪಾದದಲ್ಲಿ ಮನ ದೃಢಗೊಳಿಸಿ. ಸಿದ್ಧಾರೂಢನ ಪಾದದಲ್ಲಿ ನಮ್ಮಪ್ಪ ಏನು ದೃಢಗೊಳಿಸಿದ. 36 ವರ್ಷ ಬೇಕನ್ನಿಲ್ಲ ಬೇಡನಿಲ್ಲ. ಯಾವ ಪುಣ್ಯಾತ್ಮದ ಜಗತ್ತಿನಾಗ ಹೇಳ್ರಿ ಓಯಪ್ಪ. ಗುರುನಾಥಾರೂಢಂಥ ವ್ಯಕ್ತಿ ಇನ್ನೊಂದು ಜಗತ್ತಿನಾಗ ಇಲ್ಲವೇ ಇಲ್ಲ. ಆಯ್ತಾ? ಹಿಂದೇನು ಶುಕ ಮಹರ್ಷಿಗಳಿದ್ರಂತ ಸಿದ್ಧಾರೂಢನ ಹೇಳ್ತಿದ್ರು. ಶುಕ ಮಹರ್ಷಿನ ನೋಡ್ತಾ ಇದ್ದೀರಿ ನೀವು ಅಂಥೇಳಿ. ಎಂದು ಸಿದ್ಧಾರೂಢ ಹುಣ್ಕಲ್ದವ್ರು ಕರೆಯಕ್ಕೆ ಬಂದವು. ಯಪ್ಪ ನನಗೆ ಕೆಲಸ ಮಾಡಿದವು ಯಪ್ಪ, ನೀವು ಬರಬೇಕು. ನಿಮ್ಮ ಸಲುವಾಗಿ ಪಾಲ್ಕಿ ತೊಗೊಂಡು ಬಂದೆ. ಆ ಸಿದ್ಧಾರೂಢಂದು ಅಲ್ಲೇ ಗುರಪ್ಪದ ನೋಡಪ್ಪ, ಕೆರೆ ಅಂತ ಕೆರಿಬೇಕು ನೋಡು, ಅವ್ನು ಕರ್ಕೊಂಡು ಹೋಗ್ರಿ. ಕೆರೆ ಅಂತ ಕಾದ್ರೆ ಹುಣ್ಕಲ್ದವರು ಅಲ್ಲಿ ಮೀನ ಹಿಡಿತಿದ್ದತ್ತು ಒಬ್ಬ. ನಮ್ಮ ಕೆರೆಯಾಗ ಮೀನ ಯಾಕೆ ಹಿಡಿತಿ ಅಂಥೇಳಿ ಅವ್ನು ಕೂಡ ಜಗಳ ತೆಗೆದೋದತ್ತು ಈ ಗುರಪ್ಪ. 7-8 ವರ್ಷದ ಗುರಪ್ಪ. ಅವು ನೀರಾಗ ಹೋಗೋದು ಕೂಡಲೇ ಅವನ ಜೋಗ್ಯಾಗ ಏನು ಬರ್ತಾವಲ್ಲ ಆ ಮೀನ ಹಿಡಿದು ಕೂಡಲೇ ಅವು ಜೀವಂತ ಹಾಕಿದ್ದು ಅಂತ. ಅವನು ಹಿಡಿದು ಕೂಡ ಜೀವಂತ ಹಾಕಿದ್ದು ಮತ್ತು ಕೆರೆಯಾಗಿ ಬಿಡ್ತಿದ್ದತ್ತು. ಅವನ ಹಂತಕ್ಕೆ ಇದ್ದಿದ್ದೆಲ್ಲ ಬುಟ್ಟಾಗಿ ಇಟ್ಟಿದ್ದಲ್ಲ ಕುದುರೆಗಳು ಮೀನುಗಳನ್ನ ಅವ್ನು ಹಿಡಿದ ಕೆಸಿಂದ ಅವ್ನು ಹಿಡಿದುಕೊಳ್ಳಿ ಎದ್ದ ಜೀವಂತ ಹಾಕಿದ್ದು ಬಿಡ್ತಿದ್ರು. ಅಪ್ಪ ಇಟ್ಟು ಸಣ್ಣ ಮಗನು ಯಪ್ಪ, ಏನು ಆಶ್ಚರ್ಯ ಯಪ್ಪ. ಸಿದ್ಧಾರೂಢರು ನಿನ್ನ ಕರ್ಕೊಂಡು ಹೋಗಂಡ, ಬರ್ರಿ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡೋಗಿ ಪಲ್ಕಿ ಮ್ಯಾಗ ಹತ್ತಿಸ್ಕೊಂಡು ಹೋಗಾಕತ್ಯಾರ. ಹುಬ್ಬಳ್ಳಿಯಿಂದ ಒಂದು ಕಲಿಗೆ ಹೋಗಾಕತ್ಯಾರ. ಆ ಕೆರೆ ಐತಿ, ಆ ಕೆರೆ
ಅದು ಒಣಗಿದ್ದು ಒಟ್ಟೆ ಕೆರೆಯಾಗ ಒಂದು ಹನಿ ನೀರು ಇದ್ದಿದ್ದಿಲ್ಲ ಅಂತ ಅಲ್ಲಿ ಕೆರೆ ಬಂದ ಕೂಡಲೇ ಜಿಗದತ್ತ ಅಲ್ಲಿದ ಪಾಲಿಕೆಂದು ಜಿಗದ ಆ ಕೆರೆ ನೆಲದಾಗ ಉಳ್ಳಾಡಿದತ್ತು. ಯಪ್ಪ ಯಾಕೆ ಉಳ್ಳಾಡ್ತಾನೆ ಯಪ್ಪ, ಯಾಕೆ ಮಂದಿ ಕೂಡ್ಯಪ್ಪ ಯಪ್ಪ ಹಂಗೆ ಮಾಡಬೇಡ ಬಾರಪ್ಪ ಅಂಥೇಳಿ ಮತ್ತು ಪಾಲ್ಕೆ ಹಾಕ್ಕೊಂಡಿಸಿ ಹೋಗಿ ಅವರು ಊರೊಳಗೆ ಮೆರವಣಿಗೆ ಅದು ಮಾಡಿದ್ರತ್ತ. ಇಷ್ಟು ಮಳೆ ಆತತ್ತ. ಆ ಮಳೆ ಆದದ್ದು ಆವಾಗ ಉಣಕಲ್ ಕೆರೆ ತುಂಬಿದ್ದು ಇನ್ನೂ ತನಕ ಖಾಲಿ ಆಗಿಲ್ಲ ಅಂತ ಪುಣ್ಯಾತ. ಏನವನ ಮಹಿಮ, ಏನವನ ಮಹಿಮ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಕೊಟ್ಟ ಕುದುರೆಯ ನೇರಿ ತಾನದ ಮೆಟ್ಟಿ ಸಾಧನೆಗೈದು ಪಳಗಿಸಿ ನೆಟ್ಟನೇ ಗುರುಪಾದದಲ್ಲಿ ಮನ ಎಡಬಗೊಳಿಸುತ್ತಲೇ ದಿಟ್ಟ ಮೌನಿಯ ಪಾದ ಧೂಳಿಗೆ ಬೆಟ್ಟಗಳು ಸರಿ ಬಾರದೆಂದಿಗೂ ಶ್ರೇಷ್ಠ ಶ್ರೀ ಗುರುನಾಥರುಡೆಗೆ ನಮಿತೆ ಮುದದಿಂದ. ಸಿದ್ಧಾರೂಢಪ್ಪ ಮಂಗಲ, ಗುರುನಾಥ ಹೊಡ್ರ ಮಂಗಲ ಆದ ಬಳಿಕ ಶಿವಪುತ್ರ ಸ್ವಾಮಿಗಳ ಮಂಗಲ. ಮದನ ಮೃತ್ಯು ಭಯದಿತ ಕುದಿದು ಕೋಟಲೆ ಗೊಂಬ ಜನರನು ಚದುರತನದಲ್ಲಿ ಬೋಧಿಸುತ್ತ ಭಯದ ಕೆಡಿಸುತ್ತ ಹವನಗೊಳಿಸುತ್ತವರ ಮುಕ್ತಿಯ ಸದನದಲ್ಲಿರಿಸುತ್ತ ಸುಖದ ಸುದಯ ನೀಡಿದ ಯೋಗಿ ಶ್ರೀ ಶಿವಪುತ್ರ ಗಂಧಿಪಿಯನು. ಶಿವಪುತ್ರ ಸ್ವಾಮಿ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರಲ್ಲ. ಮದನ ಮೃತ್ಯು ಭಯದಿತ ಕುದಿದು ಕೋಟಲೆ ಗೊಂಬ ಜನರನು. ಮದನ ಮತ್ತು ಮೃತ್ಯು, ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಇಬ್ಬರು ಭಯ ತಪ್ಪಿದ್ದಲ್ಲ. ಇಬ್ಬರು ಭಯ ಏನ್ರಿ? ಅವ್ರು ಯಾರು? ಮೊದಲೇ ಅವ ಕಾಮ, ಎರಡನೇವ ಯಮ. ಯಮಶ್ಯ ಕಾಮಶ್ಯ ಅಂತ ಹೇಳ್ತಾ ಇದ್ದಾರೆ. ಯಮ ಮತ್ತು ಕಾಮ ಯಮ ಇವರಿಬ್ಬರು ಅಯ್ಯೋ ಹೆಂಡಿ ಹಿಚ್ಚಕ್ಕೆ ಮಾಡ್ತಾರೆ ನೋಡ್ರಿ. ಕಾಮ ಯಮ ಅಲ್ರಿ. ಈ ಕಾಮ ಅಂದ್ರೆ ಸಾಮಾನ್ಯ ಅಲ್ಲವ. ಪರಮಾತ್ಮನ ಮ್ಯಾಗೂ ಬಾಣ ಬಿಟ್ಟಂತವ ಪುಣ್ಯಾತ್ಮ. ಮತ್ತು ನಮ್ಮ ಗತಿ ಏನು? ಶಿವ ದಾಕ್ಷಾಯಿಣಿ ಯಾವಾಗ ಅವರ ಅಪ್ಪನ ಯಜ್ಞಕ್ಕೆ ಹೋಗಿ ಬೆಂಕಿಯೊಳಗೆ ಹಾರಿಕೊಂಡಳಲ್ಲ, ಅವರಪ್ಪ ಗಂಡನ ಸುದ್ದಿ ಯಾರು ತೆಗಿಲಿಲ್ಲ ಶಿವನ ಬಗ್ಗೆ. ತ್ರಿಪುರ ಸಂಹಾರ ಅಲ್ಲ ಅದು ಅವರಪ್ಪ ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡಿದ್ದ. ಯಜ್ಞಕ್ಕೆ ಎಲ್ಲ ಮಂದಿ ಹೋಗ್ತಿದ್ರು. ಆವಾಗ ಏನಾಯ್ತು ಅಂತಾರ, ಈಕಿ ನಾವು ನಮ್ಮ ಅಪ್ಪನ ಮನೆಗೆ ಹೋಗ್ಕನು ಅಂದ್ರಂತ ಶಿವನಿಗೆ. ಬೇಡ ಅಂದ. ಯಾಕೆ ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ ಏನಕ್ಕತ್ತೆ? ಅಪ್ಪನ ಮನೆ ಮ್ಯಾಗ ಭಾಳ ಇದ್ರಿ ಪ್ರೀತಿ. ಹೆಣ್ಮಕ್ಳು ಏನ್ರಿ, ಅಣ್ಣನ 6 ಎತ್ತ, ತಮ್ಮನ 3 ಎತ್ತ, ನಮ್ಮಪ್ಪನೆತ್ತ 16. ಅಲ್ಲಿ ಏನಿಲ್ಲ. ನಮ್ಮಪ್ಪನೆತ್ತ 16 ಬರುವಾಗ 400 ಭೂಮಿ ನಡಿಗ್ಯಾವ ಅಂತ. ಅಬ್ಬ ವಿಚಿತ್ರ ಹೆಣ್ಮಕ್ಳು. ನಾ ಹೋಗಕ್ಕೆ ನಮಗೆ ಆಮಂತ್ರ ಕೊಟ್ಟಿಲ್ಲ, ಹೋಗ್ಬಾರ್ದು, ಕೈದವ್ರ ಮನೆಗೆ ಹೋಗಿ ಚಲೋ ಅವ ಅಂದವ. ಹೋಗ್ತೀನಿ ನಮ್ಮಪ್ಪನು ಮನೆಗೆ. ದೊಡ್ಡ ಯಜ್ಞ ನಡ್ತೀವಿ, ಎಲ್ಲ ದೇವತೆಗಳು ಹೋಗ್ತಾರೆ, ನಾ ಹೋಗಕ್ಕೆ. ಆವಾಗ ಆಕೆ ಕೂಡ ನಂದಿನ ಕಳಿಸಿದತ್ತ. ವಾದಳು ಸಿಟ್ಟು ಎಲ್ಲರೂ. ಈಗಿನ ಮಾತಾಡ್ಸೋರು ಯಾರಿಲ್ಲ. ಅಲ್ಲಿ ಅರಿಗೆ ಕೊಡೋ ಮುಂದೆ ಎಲ್ಲ ದೇವರಿಗೆ ಅರಿಗೆ ಕೊಡ್ತಿದ್ರು, ಶಿವನಿಗೆ ಅರಿಗೆ ಕೊಟ್ಟಿದ್ದಿಲ್ಲ. ಸಿಟ್ಟು ಬಂತು ಅಮ್ಮಗ. ನಮ್ಮಪ್ಪನ ಮನೆ ಅಂತಂದ್ರೆ ನನಗೇನೂ ಬೇಕಾಗಿಲ್ಲ ಅಲ್ಲ, ನನ್ನ ಗಂಡನ ಬಗ್ಗೆ ನೀವು ಎಷ್ಟು ಇದನ್ನು ಮಾಡಕ್ಕೆ ಬಳಕ ನಾನು ಇನ್ಮೇಲೆ ಸಾಯ್ತೇನೆ. 7 ಜನ್ಮಕ್ಕೆ ಪರಮಾತ್ಮನೇ ಲಗ್ನ ನನ್ನ ಪತಿ ಆಗಬೇಕಂತ ಹಾರಿಕೊಂಡೋಳ್ರಿ ಅಲ್ರಿ. ಎಲ್ಲಿ? ಅಗ್ನಿ ಒಳಗೆ ಬಂದು ಹೇಳ್ದವ ನಂದಿ, ಅಮ್ಮ ಹಿಂಗೆ ಹಾರಿಕೊಂಡಳು. ಆವಾಗ ಏನು ಮಾಡಿದ? ತಪೋನಿಷ್ಠ ಆದ. ಇನ್ನು ಹೊರಗೇನು ಕೆಲಸನೇ ಇಲ್ಲ. ಮತ್ತೇನು ಸಮಾಧಿಯಲ್ಲಿ ಕುಂತ. ಆ ಸಮಯದಾಗ ಒಬ್ಬ ರಾಕ್ಷಸ ಕಾಡಕತ್ತಿದ್ದಂತವ. ಬ್ರಹ್ಮನ ತಪಸ್ಸು ಮಾಡಿ ಯಾರಿಂದ ಸಾಯಲಾರ್ದು ವರ ಕೇಳಂತ. ಹಂಗೆ ಯಾರಿಂದ ಸಾಯಲಾರ್ದು ವರ ಕೊಡೋಕೆ ಬರಂಗಿಲ್ಲ. ಮತ್ತು ಏನಾರ ಕೇಳು, ನೀ ಹಂಗಾರೆ ಕೇಳು. ಆವಾಗ ಅವನು ವಿಚಾರ ಮಾಡಿದ್ ನೋಡ್ರಿ.
ಏನು ಶಿವ ಅಂತೂ ತಪ್ಪಿ ಸಿಕ್ಕುತ್ತಾನ ಅದಲ್ರಿ ಆಕೆ ಅಂತೂ ಸತ್ತು ಹೋಗ್ಯಾಳ ಅವಂದ ಸಾಯೋದಾದ್ರೆ ಶಿವ ಪಾರ್ವತಿಯರಿಂದ ಹುಟ್ಟಿದ ಮಗನಿಂದ ನಾ ಸಾಯಲಿ ಶಿವನ ಲಗ್ನ ಆಗಂಗಿಲ್ಲ ಮಕ್ಕಳಾಗಂಗಿಲ್ಲ ನಾನು ಸಾಯಂಗಿಲ್ಲ ಎಷ್ಟು ಮಜಾ ನೋಡ್ರಿ ಹ್ಞೂ ಅಂದವ ಅವನು ಬ್ರಹ್ಮ ಆಗಲಿ ಅಂದ ಮೆರ್ಯಾಕೈತಿ ನೋಡ್ರಿ ಎಲ್ಲರೂ ಕಾಡಕ್ಕೆ ಹತ್ತಿದ ಎಲ್ಲರೂ ಕಾಡಕ್ಕೆ ಹತ್ತಿದ ಎಲ್ಲ ದೇವತೆಗಳು ಬಂದರು ಹ್ಯಾಂಗೆ ಮಾಡೋದು ಶಿವ ಅಂತೂ ಸಮಾಧಿಗೆ ಕುಂತಾನ ಸಮಾಧಿಯಿಂದ ಎಬ್ಬಿಸ್ಬೇಕು ಅವನು ಏನು ಮಾಡಬೇಕು ಕಾಮನ ಹಂತಕ್ಕೆ ಹೋದ ನೀ ಅವನ ಮ್ಯಾಗ ಬಾಣ ಪ್ರಯೋಗ ಮಾಡಿ ಉತ್ಥಾನಕ್ಕ ನಾವು ಸಮಾಧಿಯಿಂದ ಆವಾಗ ಪಾರ್ವತಿಯಾಗಿ ಬಂದು ಆಕೆನೇ ದಾಕ್ಷಾಣಿ ಪಾರ್ವತಿಯಾಗಿ ಬಂದು ಶಿವನ ಲಗ್ನ ಮಾಡ್ಕೋಬೇಕಂತೆ ಅಲ್ಲಿ ಶಿವ ತಪಸ್ಸು ಮಾಡ್ತಾ ಇದ್ದವಂತ ಆ ಪಾರ್ವತಿ ಜೊತೆಗೆ ಅವನ ಲಗ್ನ ಮಾಡ್ಬೇಕಾಗೈತಪ್ಪ ಶಿವನ ಮ್ಯಾಗ ಬಾಣ ಬಿಟ್ಟು ನಾವು ಉಳ್ಯಂಗಿಲ್ಲ ಅಂದವ ಈ ಶಾಸ್ತ್ರ ಅಟ್ಟ ಹೊತ್ತು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನೀನು ಆ ಕೆಲಸ ಮಾಡಲೇಬೇಕು ಅಂದ ಕೂಡಲೇ ಆಗಲಿ ಅಂತೆ ಪಂಚ ಬಾಣಗಳನ್ನು ಪ್ರಯೋಗ ಮಾಡಿದಂತ ಅವನ ಮನಸ್ಸು ಚಂಚಲ ಆಗ್ತದೆ ಯಾರ್ದು ಶಿವನ ಮನಸ್ಸು ಚಂಚಲಾಗಿ ಕಣ್ಣು ತೆರೆದು ನೋಡಿದ ನಿಂತಿದ್ದಲ್ಲ ಕಾಮನ ನೋಡಿ ಸುಟ್ಟು ಬಿಟ್ಟಂತೆ ಅಗ್ನಿ ನೇತ್ರದಿಂದ ಸುಟ್ಟು ಬಿಟ್ಟಂತೆ ಅದಕ್ಕೆ ನಾವು ಹೋಳಿ ಹುಣ್ಣಿಮ್ಯಾಗ ಕಾಮನ ಸುಡ್ತೀವೋ ಕಟ್ಗೆ ಸುಡ್ತೀವೋ ಕಾಮನ್ ಈ ಬೆಂಕಿನ ಸುಡಕ್ಕೆ ಆಗಂಗಿಲ್ಲ ಯಪ್ಪ ಹಾಂ ಜ್ಞಾನ ನೇತ್ರದಿಂದ ಸುಟ್ಟಾನ ಹೊರತು ಈ ಸುಮ್ ಕಳ್ಳ ಅವರೇ ಅದು ಯಾರ ಮನ್ಯಾಗ ತುಡಿ ಮಾಡಿದ್ದು ತಂದದ್ದು ತುಡುದು ರೀ ಹಾಂ ರೀ ಸುಟ್ಟ ಹೋದರೂ ಕೂಡ ಆಕೆ ಬಂದು ಅವನು ಹೆಂಡ್ತಿ ಬಂದೆಪ್ಪ ನನ್ನ ಗಂಡನ ಹಿಂಗೆ ಕೊಂದಿ ನಾ ಹ್ಯಾಂಗೆ ಅಂದ್ಕೂಡಲೇ ಅವ ಅನಂಗನಾಗಿರ್ತಾನು ಅವನ ಶರೀರ ಇರಂಗಿಲ್ಲ ಅನಂಗ ಅಂದ್ರೇನು ದೇಹರಹಿತವಾಗಿ ಇರ್ತಾನೆ ದೇಹ ಇಲ್ಲದ ಅವ್ನು ಇಟ್ಟು ಮಂದಿನ ಕಾಡಾಕತ್ತಾನ ಹೌದಲ್ರಿ ದೇಹ ಇತ್ತನ ಗತಿ ಏನು ಅವನದೊಂದು ಕಾಟ ಬೇರೆ ಮುಂದೆ ಅವನದು ಯಮ ಹಾಂ ಸಾವು ಅಂದರೆ ಎದಿ ಹೊಡಿತೈತಿ ನಾವು ಮನುಷ್ಯ ಆದ್ದರಿಂದ ಆ ಸಾವು ಮತ್ತು ಕಾಮ ಅವರಿಬ್ಬರನ್ನು ನಾವು ಗೆಲ್ಲಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ವಿಷ್ಣುವಿನ ಮೊರೆ ಹೋಗ್ಬೇಕಂತ ಶಿವನ ಮೊರೆ ಹೋಗ್ಬೇಕಂತ ಯಾಕೆ ಅಂತ ಕೇಳಿದ್ರೆ ಶಿವ ಕಾಮನನ್ನು ಕೊಂದಾನ ಹೌದಲ್ರಿ ಅವನು ಮೊರೆ ಹೋಗ್ಬೇಕು ಇಲ್ಲ ಥರ ನಮ್ಮನ್ನು ಅವ ಕಾಮನಿಗೆ ಮಂಥನ ಏನದು ಮದನ ಏನು ಮನ್ಮಥ ಅಂತ ಹೆಸರು ಅದ ರೀ ಮನ್ಮಥ ಅಂದ್ರೇನು ಮನ್ಮಥ ಅಂದ್ರೆ ಕಡಿಯೋದು ಕಡಿವಾಗಿ ಮನಸ್ಸಿನಂಗೆ ಎದ್ದೆದ್ದು ಬೀಳ್ತೈತಲ್ಲ ನಮ್ಮ ಮನಸ್ಸನ್ನು ಕಡಿತಾನ ಎದ್ದೆದ್ದು ಬೀಳ್ತೈತೆ ರೀ ಮನಸ್ಸು ಯಾಕೆ ಕಡ್ಯಾಕತ್ಯಾನ ಒಳಗೆ ಕಡ್ಯಾಕತ್ಯಾನ ನೋಯಿಸುವ ಅಲಗುಂಟೆ ನೆನಗೋಲಿನಿಂದ ನೋಯಿಸುವ ಅದಕ್ಕೆ ಹೆಣ್ಮಗ ಭಾಳ ಸುಂದರ ಇದ್ರಪ್ಪ ಭಾಳ ಸುಂದರ ಇದ್ದರು ರಾಜನ ಮಗ ಆಕಿನ ಪರಿಸೋಬೇಕಂಥೇಳಿ ಆಕಿನ ದೂತ್ರನ ಕಳಿಸಿದ ಯಾಕೆ ಅಂತೇಳಿ ನಿಮ್ಮ ಮ್ಯಾಗ ಪ್ರೇಮ ಮಾಡ್ಯಾನ ಅದಕ್ಕೆ ನಿಮ್ಮನ್ನು ಕರೀತಾವ ಇಲ್ಲ ಬೇಕಾದ್ರೆ ಅವರ ಬರ್ರಿ ಬಂದು ನೋಡ್ದ ಆಕೆ ಸೌಂದರ್ಯವನ್ನು ನೋಡಿ ಮೈ ಮರಿತಾರೆ ನಿನ್ನಂಥ ಸುಂದರಿಯರು ಜಗತ್ತಿನಾಗ ಇನ್ಯಾವುದೂ ಇಲ್ಲ ನಾನು ನಿನ್ನ ಪ್ರೇಮ ಮಾಡೀನಿ ನೀನು ನನ್ನ ಕೈ ಹಿಡಿದು ಲಗ್ನ ಮಾಡ್ಕೋಬೇಕು ಅದು ಖರೆ ಮಹಾರಾಜ ಒಂದು ತಿಂಗಳು ಅವಕಾಶ ಕೊಡು ಆಗಲಿ ಅಂದವ ಒಂದು ತಿಂಗಳು ನಂತರ ಮದುವೆ ಆಕೆ ಏನು ಮಾಡಿದಂದ್ರೆ ಜುಲಾಬ್ ತೊಗೊಂಡ್ರು ಮನೆಗೆ ಬಂದು ಜುಲಾಬ್ ಗೊತ್ತೈತಿ ಮೊದಲಿನ ಕಾಲದಾಗ ಜುಲಾಬ್ ತೊಗೋತಿದ್ರು ಭಯಂಕರ 3 ತಿಂಗಳೊಮ್ಮೆ ತೊಗೊಳ್ಬೇಕದನ್ನು ಅದು ಸ್ವಲ್ಪ ಬಂದ ಕೂಡಲೇ ಏನು ಮಾಡಿದ್ರು ಒಂದು ಪಾತ್ರೆ ಇಟ್ಟಿದ್ದಾಳೆ ಜುಲಾಬ್ ಬಂದ ಕೂಡಲೇ ಹೋಗ್ಬೇಕಲ್ಲ ಬಾತ್ರೂಮಿಗೆ ಆ ಪಾತ್ರೆಯಾಗ ಹೋಗಿ 1 ತಿಂಗಳ ತನಕ ಆ ಪಾತ್ರೆ ಒಳಗೆಲ್ಲ ತುಂಬಿಳು ಏನು
ಹಿಂಗಾತು ಶರೀರ ಕಾಶಿ ಹಾಕ್ಕೊಂಡ್ರೆ ಕಾಣಿಸ್ಕೊಳ್ಳ ಅದು. ಒಂದು ತಿಂಗಳು ಅವಧಿ ಕೊಟ್ಟಿದ್ದ, ಬರಬೇಕತ್ತ, ಬಂದು ನೋಡಿದ, ಹಿಂಗ್ಯಾಕಾದೆ ಅಂದವ. ಹಿಂಗ್ಯಾಕಾದೆ ಅಂದ. ನಿನ್ನ ಸೌಂದರ್ಯ ಎಲ್ಲಿ ಹೊತ್ತು? ಆ ಪಾತ್ರೆ ಆಗತ್ತೆ ನೋಡಿ ಅಂದಳಕಿ. ತೆಗೆದು ನೋಡ್ದ, ಗೊಮ್ಮ ಓಡುತ್ತೆ. ಬಾರೋ ರಾಜ ಬಾರೋ ಅನ್ನೋದು. ಆ ರಾಜ ಕಾಮಿಸಿದ್ದೋ ಏನು ಪ್ರೇಮಿಸಿದ್ದೋ ನಿಮ್ಮ ಮ್ಯಾಗ ಪ್ರಶ್ನೆ. ಈಗ ಪಕ್ಕ ಗೊತ್ತಾಯ್ತು ನಿನಗೆ. ಆ ಕಾಮಕ್ಕನ ಹುಚ್ಚು ಮಂದಿ ಪ್ರೇಮ ಅಂತ ಹೆಸರಿಟ್ಟಾವ. ಪ್ರೇಮಕ್ಕೆ ಕಾಮಕ್ಕೆ ಭಾಳ ವ್ಯತ್ಯಾಸ ಅದ. ಕಾಮದೊಳಗೆ ಪ್ರತಿಫಲದ ಅಪೇಕ್ಷೆ ಅದ, ಪ್ರೇಮದೊಳಗೆ ಪ್ರತಿಫಲದ ಅಪೇಕ್ಷೆ ಇಲ್ಲ. ಅರ್ಥ ಆಕತ್ತೇನಿಲ್ಲ? ಎದೆ ಹಾಲು ಕೊಡ್ತಾಳ ಮಗನಿಗೆ, ಏನರ ಹೊಡಿಂದ ಬಿಲ್ ಕೊಡ್ತಾವನು, ಬಿಲ್ ಕಟ್ತಾವನು. ವಾರಕ್ಕೆ ಇಟ್ಟಾತು, ಹೆಂಗೆ ಇಟ್ಟಾತು, ನಿನ್ನ ಮಗನಿಗೆ ಹಾಲು ಕೊಟ್ಟನಿ ತಗೊಳ್ತಾತು, ಗಂಡಗೆ ಏನು ಕೇಳ್ತಾಳ? ಇಲ್ಲ. ಪ್ರೇಮ ಬೇರೆ, ಕಾಮ ಬೇರೆ. ಈ ಮೂರ್ಖರು ಆ ಕಾಮಕ್ಕೆ ಪ್ರೇಮ ಅಂತ ಗಂಟು ಬಿದ್ದಾವ. ಏನಾಗಂಗಿಲ್ಲ, ಹೋಗಂಗಿಲ್ಲ, ಎರಡು ಕಲಾಸ. ಒಂದು ತಿಂಗಳದಾಗ ಮಾನಾಗ ಏನ ತೇಲಾಡ್ತಿರ್ತಾವೆ ನೋಡ್ರಿ. ಪ್ರೇಮ ಇದು ಅಲ್ಲ. ಆದ್ದರಿಂದ ಇಲ್ಲಿ ಕಾಮ ಮತ್ತು ಮತ್ಯಾರು ಮೃತ್ಯು ಕೋಟಲೆ ಜನರನ್ನು ಚದುರತನದಲ್ಲಿ ಬೋಧಿಸುತ್ತಾ ಭವವ ಕೆಡಿಸುತ್ತಾ ಭಯವ ಕೆಡಿಸುತ್ತಾ ಹದನಗೊಳಿಸುತ್ತವರ ಮುಕ್ತಿಯ ಸದನದಲ್ಲಿರಿಸಿದ ಸುಖದ ಸುದೆಯ ನೀಡಿದ ಯೋಗಿ ಶಿವಪುತ್ರ ವಂದಿಸುವೆನು. ಮದನನಿಂದ ಜಗತ್ತಿನಲ್ಲಿ ಹುಟ್ಟಿ ಬಂದಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಇಬ್ಬರ ಭಯ ತಪ್ಪಿದ್ದಲ್ಲ. ಮೊದಲೇದು ಕಾಮ, ಎರಡನೇದು ಯಮ. ಕಾಮ ಮತ್ತು ಯಮ ಇವರಿರುವರ ಭವದಲ್ಲಿ ಅನಂತ ಕಷ್ಟಗಳನ್ನೇ ಎದುರಿಸುತ್ತಿರುವ ಜನರಿಗೆ ಚತುರದಿಂದ ಬೋಧಿಸಿ ಅವರ ಭಯವನ್ನೇ ನಾಶ ಮಾಡಿ ಅಂತಃಕರಣವನ್ನು ಹದಗೊಳಿಸುವವರು, ತದ್ವಾರ ಜ್ಞಾನವನ್ನು ದೃಢಗೊಳಿಸಿ ಅವರನ್ನು ಮುಕ್ತಿಯ ಸದನದಲ್ಲಿ ಇರಿಸುತ್ತಾ ಅವರಿಗೆ ಸುಖದ ಸುದೆಯನ್ನೇ ನೀಡುತ್ತಿರುವ ಹೇ ಸದ್ಗುರು ಶಿವಪುತ್ರೇಶ, ನಿನ್ನ ಪಾದಕ್ಕೆ ಅನಂತ ನಮಸ್ಕಾರಗಳು ಅಂತ ಹೇಳ್ಯಾರ. ಮುಂದಿನ ವಿಷಯ ನಾಳೆ. ಸದ್ಗುರುನಾಥ ಮಹಾರಾಜ ಕಿ